ತಿರುಪತಿ ತಿಮ್ಮಪ್ಪ ಆಗಲಿ, ಕಾಶಿ ವಿಶ್ವನಾಥ ಆಗಲಿ, ಧರ್ಮಸ್ಥಳದ ಮಂಜುನಾಥ ಆಗಲಿ, ಮೈಸೂರು ಚಾಮುಂಡೇಶ್ವರಿ ಆಗಲಿ, ಸಿಗಂದೂರು ಚೌಡೇಶ್ವರಿ ಆಗಲಿ, ಏನಾದ್ರೂ ಡೈರೆಕ್ಟ್ ಆಗಿ ನೀವು ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ ಅಂತ ನಮ್ಮ ಜನಗಳಿಗೆ ಬಿಟ್ಬಿಟ್ರೆ ಯಾವ ಮಟ್ಟಕ್ಕೆ ಪೂಜೆ ಮಾಡ್ಬೋದು ಅಂತ ಒಂದ್ಸಲ ಥಿಂಕ್ ಮಾಡಿ ನೋಡೋಣ ಮೈಂಡ್ ಸೆಟ್ ಅಲ್ಲಿ. ಯಪ್ಪ, ನಮ್ಮ ಜನಗಳು ನೋಡಿ ಯಾವ ತರ ಮುಗಿಲು ಬಿದ್ದವ್ರೆ ಅಂತ ಅಂದ್ರೆ, ಲಿಂಗಕ್ಕೆ ಪೂಜೆ ಮಾಡೋದಕ್ಕೆ ಒಬ್ರು ಹಾಲು ಉಯ್ಯೋದೇನ್ ಕೇಳ್ತೀರಾ, ಒಬ್ರು ಕುಂಕುಮ ಚೆಲ್ಲೋದೇನ್ ಕೇಳ್ತೀರಾ, ಒಬ್ರು ಪತ್ರೆಗಳನ್ನ ಹಾಕೋದೇನ್ ಕೇಳ್ತೀರಾ, ಒಬ್ರು ಅರ್ಶನ ಹಾಕೋದೇನ್ ಕೇಳ್ತೀರಾ, ತಲೆನೇ ಶಿವಂಗೆ ತಲೆ ಹೊಡೆಯೋದೇನ್ ಕೇಳ್ತೀರಾ, ಆ ತಲೆ ಮೇಲೆ ಹಾಲು ಉಯ್ಯೋದೇನ್ ಕೇಳ್ತೀರಾ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ನೋಡಕ್ ಆಗ್ತಾ ಇಲ್ಲ. ಆ ಲಿಂಗದೊಳಗಡೆ ಏನಾದ್ರು ಶಿವಪ್ಪ ಕೂತಿದ್ರೆ ಹೆಂಗೆ ಸಹಿಸ್ಕೊಂಡಿರ್ಬೋದು? ಒಂದ್ ಸ್ವಲ್ಪನಾರ ಆಲೋಚನೆ ಮಾಡಿ. ಇವಾಗ ಎಕ್ಸಾಂಪಲ್ ಆಗಿ ಒಬ್ಬ ವ್ಯಕ್ತಿನ ಹಿಂಗೆ ಕೂರಿಸ್ಬಿಟ್ಟು ಈ ತರ ಮಾಡಿದ್ರೆ ಆ ವ್ಯಕ್ತಿ ನಿಜವಾಗ್ಲೂ ನಗ್ನಗ್ತಾ ಇರ್ತಾನ, ಅಥವಾ ಮುಂದೆ ಎದ್ದು ನಾಳೆ ನಡೆಯಕ್ಕಾದ್ರೂ ಆಗುತ್ತಾ ಈ ತರ ಎಲ್ಲ ಮಾಡಿದ್ರೆ? ಏನ್ ಜನಗಳಪ್ಪ, ಬುದ್ಧಿ ಇರೋರು ಇಲ್ದೇ ಇರೋರು ಒಂದು ಗೊತ್ತಿಲ್ಲ. ನೀವೇ ಹೇಳಿ, ಇವ್ರಿಗೆ ಏನ್ ಹೇಳ್ಬೇಕು?